ಜಾತ್ಯತೀತ ಜನತಾದಳ ಇವತ್ತು ಕೋಮುವಾದಿಗಳ ಜೊತೆ ಸೇರ್ಕೊಂಡಿದ್ದೀರಲ್ಲ ದೇವೇಗೌಡ್ರೆ. ಜಾತ್ಯತೀತ ಜನತಾದಳ ಅಂತ ನಾನು, ದೇವೇಗೌಡರು, ಲಕ್ಷ್ಮೀ ಸಾಗರ್, ಎಕೆ ಸುಬ್ಬಯ್ಯ, ವೆಂಕಟೇಶ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಅವರಿಲ್ಲ. ಸತೀಶ್ ಜಾರಕಿಹೊಳಿ ಹೋದ್ನ? ಸತೀಶ್ ಜಾರಕಿಹೊಳಿ, BR ಪಾಟೀಲ್, ನಾವೆಲ್ಲ ಸೇರಿ ಜಾತ್ಯತೀತ ಜನತಾದಳವನ್ನು ಕಟ್ಟಿದೋ. ನನ್ನನ್ನೇ ಎಕ್ಸ್ಪೆಲ್ ಮಾಡಿಬಿಟ್ರು ಪಾರ್ಟಿಯಿಂದ. ಅಹಿಂದ ಸಮಾವೇಶ ಮಾಡದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹುಬ್ಬಳ್ಳಿನಲ್ಲಿ ನನ್ನನ್ನು ಪಕ್ಷದಿಂದ ಎಕ್ಸ್ಪೆಲ್ ಮಾಡಿಬಿಟ್ರು. ಸ್ನೇಹಿತರೆ, ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷವನ್ನ ಪ್ರಬಲವಾಗಿ ಕಟ್ಟಬಹುದಾದಂತಹ ಎಲ್ಲ ಅವಕಾಶಗಳನ್ನು ಜನತಾದಳದ HD ದೇವೇಗೌಡರು, ಕುಮಾರಸ್ವಾಮಿ ಅವರು ಕೈ ಚೆಲ್ಬಿಟ್ರು. ಇದು ಸತ್ಯ. ಇದನ್ನೇ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು. ನಾನು ಅಹಿಂದ ಸಮಾವೇಶ ಮಾಡಿದ್ದಕ್ಕೆ ನನ್ನನ್ನು JDS ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಅಂತೇಳಿ. ಮಾಧ್ಯಮದವರಿಗೆ ನಾನು ಮನವಿ ಮಾಡ್ಕೊಳ್ತೇನೆ, ದಯಮಾಡಿ ನಾನು ಪಕ್ಷ ಬಿಡ್ಲಿಲ್ಲ, ನನ್ನನ್ನ ಎಕ್ಸ್ಪೆಲ್ ಮಾಡಿದ್ರು, ಪಕ್ಷದಿಂದ ಎಕ್ಸ್ಪೆಲ್ ಮಾಡಿದ್ರು. ದೇವೇಗೌಡರು ನಾನು ಬೆಳೆಸಲಿಲ್ಲ. ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದವರು ನಾವು. ಅದರಿಂದ ಇವತ್ತು 4-5 ಯೋಜನೆಗಳನ್ನ ಹೇಗಾದರೂ ಮಾಡಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳ ಇವುಗಳನ್ನ ನಿಲ್ಲಿಸಬೇಕು. ಯಾಕಂದ್ರೆ ನಾವು ಯಶಸ್ವಿಯಾಗಿ ಜಾರಿ ಮಾಡಿಬಿಟ್ಟಿದ್ದೀವಿ. ಅವ್ರು ಯಾರು ಕೂಡ ಬಿಜೆಪಿಯವರಾಗಲಿ ಜನತಾದಳ ಎಸ್ಸಾಗಲಿ ಗ್ಯಾರಂಟಿ ಯೋಜನೆಗಳಿಗೆ ವಿರೋಧ ಇಲ್ಲ. ಯಾಕಂತಂದ್ರೆ ಅವರೇ ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ ಹಣಕ್ಕೆ ತೊಂದರೆ ಆಗ್ಬಿಟ್ಟದೆ, ಅಭಿವೃದ್ಧಿ ಕೆಲಸಗಳಿಗೆ ತೊಂದರೆ ಆಗ್ಬಿಟ್ಟಿದೆ. ನಾನು ಹೇಳ್ತೀನಿ, ಈ ರಾಜ್ಯದ ಆಯವ್ಯಯ 3,71,000 ಕೋಟಿ. 3,71,000 ಕೋಟಿ. ಅದರಲ್ಲಿ 1,20,000 ಕೋಟಿ ರೂಪಾಯಿಗಳನ್ನು ಅಭಿವೃದ್ಧಿಗೋಸ್ಕರ ಇಟ್ಟಿದ್ದೇವೆ. 56,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತೀವಿ. ಇನ್ನು 64,000 ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡ್ತೀವಿ. ಎಲ್ಲಿ ಹಣ ಇಲ್ಲ. ಇವರು ನೆಪ, ಹಣ ಇಲ್ಲ. ಕೇಂದ್ರದಿಂದ ನಮ್ಮ ತೆರಿಗೆಯನ್ನು ಕೊಡತಕ್ಕಂಥದ್ರಲ್ಲಿ ಅನ್ಯಾಯ, ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಅನ್ಯಾಯ, ನಬಾರ್ಡ್ನಲ್ಲಿ ಅನ್ಯಾಯ. ಆ ಮೂಲಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಡಬಾರದು. ಯಾಕಂತಂದ್ರೆ ನಾವು ಬಡವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಿದ್ರೆ ಬಡವರು ಇವ್ರ ಮಾತು ಕೇಳಲ್ಲ. ಇವತ್ತು DMK ಇದೆ, ADMK ಇದೆ, TRS ಇದೆ, TDP ಇದೆ, YSR ಇದೆ, TMC ಇದೆ. ಬಹಳಷ್ಟು ರಾಜಕೀಯ ಪಕ್ಷಗಳು ಪ್ರಾದೇಶಿಕವಾಗಿ ಪ್ರಬಲ ಆಗಿದ್ದಾಗ ಕರ್ನಾಟಕದಲ್ಲೂ ಸಹ JDS ಪಕ್ಷ ಪ್ರಬಲ ಆಗಬೇಕಾಗಿತ್ತು. ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಅಸ್ತಿತ್ವ ಇರಲಿಲ್ಲ. ಯಡಿಯೂರಪ್ಪನವರು, ಈಶ್ವರಪ್ಪನವರು ಒಂದಷ್ಟು ಜನ ಮಾತ್ರ ಗೆಲ್ತಾ ಇದ್ದಂಥದ್ದು. ಆ ಸಮಯದಲ್ಲಿ ಜನತಾ ಪಕ್ಷ ಮತ್ತು ವರ್ಸಸ್ ಕಾಂಗ್ರೆಸ್ ಪಕ್ಷ ಇತ್ತು, ಜನತಾದಳ ಮತ್ತು ಕಾಂಗ್ರೆಸ್ ಪಕ್ಷ ಇತ್ತು. ಅದಾದ ನಂತರ ಜನತಾ ಪಕ್ಷ ಓಡ್ ಆದಮೇಲೆ ಜನತಾದಳ ಯುನೈಟೆಡ್ ಆಯಿತು, ಸಂಯುಕ್ತ ಆಯಿತು, ಜನತಾದಳ ಜಾತ್ಯತೀತ ಆಯಿತು. ಇದರ ನೇತೃತ್ವವನ್ನು ಯಾರು ವಹಿಸಿದ್ರು? ಜನತಾ ಪರಿವಾರದ ಸಿದ್ದರಾಮಯ್ಯನವರು, ದೇವೇಗೌಡರು, ಸಿಂಧ್ಯಾ ಅವರು, ಈ ರೀತಿಯಾದಂತಹ ಮುಖಂಡರುಗಳು ಸೇರಿ JDS ಪಕ್ಷವನ್ನು ಮುನ್ನಡೆಸಿದ್ರು. JDAವನ್ನು JH ಪಟೇಲ್ರು ಅವರು ಮುನ್ನಡೆಸಿದ್ರು. ಒಂದು ಜನತಾ ಪಕ್ಷವನ್ನು ಇಬ್ಬಾಗಗೊಳಿಸಿ ಪ್ರಬಲವಾಗಿ ಸಿದ್ದರಾಮಯ್ಯನವರು ರಾಜ್ಯಾಧ್ಯಕ್ಷರಾದಾಗ JDS ಪಕ್ಷ 58 ಸ್ಥಾನ ಬಂದಿತ್ತು. 58 ಸ್ಥಾನ ಬಂದಿದ್ದಂಥ JDS ಪಕ್ಷ ಇವತ್ತೆಷ್ಟಿದೆ? ಹೆಚ್ಚು ಕಡಿಮೆ 17 ಸ್ಥಾನಕ್ಕೆ ಕುಸಿತಾ ಇದೆ.
ಮೈಸೂರಿನಲ್ಲಿ ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾ ಇದ್ದಾರೆ, JDS ಬಿಡ್ತಾ ಇದ್ದಾರೆ ಅಂತಂದಾಗ JDS ಪಕ್ಷ ಮತ್ತೊಂದು ಸ್ಥಾನ ಕಳ್ಕೊಳ್ತಾ ಇದೆ. ಇದು JDS ಪಕ್ಷ ತನ್ನ ಸ್ವಯಂಕೃತ ಅಪರಾಧಗಳಿಂದ ಮಾಡಿಕೊಳ್ಳುವಂಥ ತಪ್ಪಿನಿಂದಾಗಿ ಇವತ್ತು JDS ಪಕ್ಷ ಭಾರತೀಯ ಜನತಾ ಪಕ್ಷದ ನೆರಳಿನಲ್ಲಿರುವಂಥದ್ದಾಗಿದೆ. ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಪ್ರಬಲವಾಗಿ 20ಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗಳಿಸಿದಂಥ ಭಾರತೀಯ ಜನತಾ ಪಕ್ಷಕ್ಕೆ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬರೋಕ್ಕೆ ಆಗಲ್ಲ ಅಂತೇಳಿ JDS ಪಕ್ಷವನ್ನು ಪಕ್ಕದಲ್ಲಿ ಇಟ್ಕೊಂಡು ಕರ್ಕೊಂಡು ಹೋಗ್ತಾ ಇದೆ. ಎಲ್ಲ ರಾಜ್ಯಗಳಲ್ಲೂ ಇದೇ ಪ್ರಾಬ್ಲಮ್ ತಾನೇ ಇವತ್ತು. ಇವರು ಪ್ರಾದೇಶಿಕ ಪಕ್ಷಗಳನ್ನು ಜೊತೆಗೆ ಇಟ್ಕೊಂಡು ಪ್ರಾದೇಶಿಕ ಪಕ್ಷಗಳ ಶಕ್ತಿಯನ್ನು ಹೀನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಜನತಾದಳದವ್ರಿಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಏನು ರಾಜ್ಯಾಧ್ಯಕ್ಷರಾಗಿದ್ದಾಗ 58 ಸ್ಥಾನ ಗಳಿಸಿರುವಂಥದ್ದು, ಸಿದ್ದರಾಮಯ್ಯನವರು ಅಹಿಂದ ಸಮಾವೇಶ ಮಾಡಿದ್ರು, ಅದರಿಂದ ಯಾರಿಗೆ ಲಾಭ ಆಗ್ತಿತ್ತು? ಅಹಿಂದ ಸಮಾವೇಶ ಹುಬ್ಬಳ್ಳಿಯಲ್ಲಿ ಮಾಡಿದಾಗ ಯಾರಿಗೆ ಲಾಭ ಆಗ್ತಿತ್ತು? JDS ಪಕ್ಷಕ್ಕೆ ಲಾಭ ಆಗ್ತಿತ್ತು. ಅಹಿಂದ ವರ್ಗ JDS ಪಕ್ಷದೊಂದಿಗೆ ನಿಲ್ತಾ ಇತ್ತು. ಜೊತೆಗೆ ಒಂದಷ್ಟು ಓಟುಗಳು ಬೇರೆ ಬೇರೆ ಕಡೆಯಿಂದ ಬಂದಿದ್ದರೆ ಪ್ರಬಲವಾಗಿ ಬಹುಮತದತ್ತ ಸಾಗ್ತಾ ಇತ್ತು. ಅದರ ಅವಕಾಶವನ್ನು ಕಳೆದಿದ್ದು ಯಾರು? HD ದೇವೇಗೌಡರು. ಅಂದರೆ HD ದೇವೇಗೌಡರಿಗೆ ಅಹಿಂದ ವರ್ಗಗಳು ಸಂಘಟಿತರಾಗೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಇದೇ ತಾನೇ ಮೆಸೇಜ್ ಬೇರೆ ಏನಿಲ್ವಲ್ಲ. ಇವತ್ತಿಗೂ ಸಹ JDS ಪಕ್ಷ ಯಾರ ಕೈನಲ್ಲಿದೆ? JDS ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರು ಯಾರಾದರೂ ಇದ್ದಾರಾ? ಖಂಡಿತ ಇಲ್ಲ. ಮೊನ್ನೆ ದಿವಸ ಇದು ಮಂಡ್ಯದಲ್ಲಿ ನಾರಾಯಣಗೌಡರು, KR ಪೇಟೆಯ ಮಾಜಿ ಶಾಸಕರಾಗಿದ್ದಂಥ ನಾರಾಯಣಗೌಡರು ಹೇಳ್ತಿದ್ರು ನಿಖಿಲ್ ಕುಮಾರಸ್ವಾಮಿ ಯಾರು ಅಂತೇಳಿ. ನಿಖಿಲ್ ಕುಮಾರಸ್ವಾಮಿ ಯಾರು ಅಂತಂದರೆ HD ದೇವೇಗೌಡರ ಮೊಮ್ಮಗ ಕುಮಾರಸ್ವಾಮಿ ಅವರ ಮಗ. ಇಷ್ಟೇ ಕ್ವಾಲಿಫಿಕೇಷನ್. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರಾಜಕೀಯಕ್ಕೆ ಮುನ್ನೆಲೆ ತರಬೇಕು. ಈಗ JDS BJP ಒಂದಾಗಿದೆ, ಏನೋ ಒಂದು ಅಕಾಮಿಡೇಷನ್ ಮಾಡ್ತಾರೆ, MLCನೋ MLAನೋ ಏನೋ ಒಂದು ಮಾಡ್ತಾರೆ, ಅದು ಬೇರೆ ಕತೆ. ಆದರೆ JDS ಪಕ್ಷ ಪ್ರಬಲವಾದಂತಹ ಪ್ರಾದೇಶಿಕ ಪಕ್ಷವಾಗಿ ಬೆಳಿಬೇಕಾದಂಥದ್ದು, ಅದು ಮಾಡಿದ್ದಂಥ ಸ್ವಯಂಕೃತ ಅಪರಾಧಗಳಿಂದ ಇವತ್ತು JDS ಪಕ್ಷ ಕರ್ನಾಟಕದಲ್ಲಿ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ಸಿದ್ದರಾಮಯ್ಯನವ್ರನ್ನ ಉಚ್ಚಾಟನೆ ಮಾಡಿದ್ದೇ ದೊಡ್ಡ ತಪ್ಪದು. ಜನತಾ ಪರಿವಾರದಲ್ಲಿದ್ದಂಥವ್ರು ಅಷ್ಟು ಜನ ಚೆಲ್ಲಾಪಿಲ್ಲಿ ಆಗೋದ್ರು. ಇವತ್ತಿಗೂ ಸಹ 92 ವರ್ಷದಲ್ಲಿ ದೇವೇಗೌಡರು ರಾಜ್ಯಸಭೆಯಲ್ಲಿ ಕೂತ್ಕೊಂಡು ಕಾವೇರಿ ಬಗ್ಗೆ ಮಾತನಾಡ್ತಾರೆ ಅಂತಂದರೆ ಅದು ಸ್ವಯಂಕೃತ ಅಪರಾಧ. ಪ್ರಧಾನಮಂತ್ರಿ ಆಗಿದ್ದಂಥವರು, ಮುಖ್ಯಮಂತ್ರಿ ಆಗಿದ್ದಂಥವರು, ಹಲವಾರು ಹುದ್ದೆಗಳನ್ನು ನಿಭಾಯಿಸಿದಂಥವರು, ಒಂದು ಕಾವೇರಿ ಇಶ್ಯೂವನ್ನು ಸಾಲ್ವ್ ಮಾಡಲಿಕ್ಕಾಗದೆ ಈಗ 92ನೇ ವಯಸ್ಸಿನಲ್ಲಿ ರೆಸ್ಟ್ ತಗೊಳ್ಬೇಕಾದಂಥ ಸಮಯದಲ್ಲಿ ರಾಜ್ಯಸಭೆಯಲ್ಲಿ ಕೂತ್ಕೊಂಡು ಅವರು ಕಾವೇರಿ ಬಗ್ಗೆ ಕಣ್ಣೀರಿಡ್ತಾರೆ. ಇವೆಲ್ಲವೂ ಸಹ ಜನರಿಗೆ ಅರ್ಥ ಆಗೋದಿಲ್ಲ. ನಾನೊಂದು JDS ಪಕ್ಷದ ಬಗ್ಗೆ ವಿರೋಧವಾಗಿ ಮಾತನಾಡ್ತಾ ಇಲ್ಲ. JDS ಪಕ್ಷ, ಕಾಂಗ್ರೆಸ್ ಪಕ್ಷ, BJP ಪಕ್ಷ ಎಲ್ಲವೂ ಒಂದೇ. ನನ್ನ ದೃಷ್ಟಿನಲ್ಲಿ ಎಲ್ಲರೂ ಒಂದೇ. ಎಲ್ಲರೂ ಸಹ ಜನರನ್ನು ಮೋಸ ಮಾಡ್ತಾ ಇರುವಂಥವರೇ. ಆದರೆ ಈ ವಿಚಾರ ಸಿದ್ದರಾಮಯ್ಯನವರ ಈ ವಿಡಿಯೋದಲ್ಲಿ ನಾನು JDS ಪಕ್ಷವನ್ನು ಬಿಡಲಿಲ್ಲ, ನನ್ನನ್ನು ಉಚ್ಚಾಟನೆ ಮಾಡಿದ್ರು ಅಂತ ಹೇಳಿರೋಂಥ ವಿಚಾರಕ್ಕೆ ಅದನ್ನು ವಿಶ್ಲೇಷಣೆ ಮಾಡೋದಾದರೆ JDS ಪಕ್ಷ ಸಿದ್ದರಾಮಯ್ಯನವ್ರನ್ನ ಉಚ್ಚಾಟನೆ ಮಾಡಿ ಅವರ ಹಿಂದೆ ಹೋದಂಥ ಒಂದಷ್ಟು ಜನ ಪಕ್ಷದಿಂದ ಕಳ್ಕೊಳ್ತು. ಅವತ್ತಿಂದ ಇವತ್ತಿನವರೆಗೂ ಆ ಪಕ್ಷ 2 ಬಾರಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು 2018ರಲ್ಲಿ ಮುಖ್ಯಮಂತ್ರಿ ಆದರು. 2018ರಲ್ಲಿ ಮುಖ್ಯಮಂತ್ರಿ ಆದರೂ ಸಹ ಅವರು ತನ್ನ ಪಕ್ಷವನ್ನು ಕಟ್ಟಲಿಕ್ಕೆ ಹೋಗಲಿಲ್ಲ. ಹಿಂದಿನ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಲಿ ಅವರು ವೈಯಕ್ತಿಕ ವಿಚಾರವಾಗಿ ರಾಧಿಕಾ ಜೊತೆಯಲ್ಲಿ ಒಂದಷ್ಟು ವಿಚಾರಗಳು ಬಂತು. ಅವರ ಅವಧಿ ಮುಗಿದೇ ಹೋಯಿತು. 2020 ಸರ್ಕಾರದಲ್ಲಿ ಅವರ ಅವಧಿ ಮುಗಿದೇ ಹೋಯಿತು. ಪಕ್ಷ ಕಟ್ಟಿದರೆ ಇವತ್ತು ಪ್ರಬಲವಾಗಿ ಕಟ್ಬೋದಾಗಿತ್ತು. ಈಗ ಯಾರಿದ್ದಾರೆ? HD ದೇವೇಗೌಡರು, ಕುಮಾರಸ್ವಾಮಿ, HD ರೇವಣ್ಣ, ಭವಾನಿ, ಸೂರಜ್ ರೇವಣ್ಣ, ನಿಖಿಲ್ ಕುಮಾರಸ್ವಾಮಿ, ಆಮೇಲೆ ಡಾಕ್ಟರ್ ಮಂಜುನಾಥ್, ಎಲ್ಲ ಇವ್ರ ಕುಟುಂಬದವರೇ ಇದ್ದಾರೆ ಪಕ್ಷದಲ್ಲಿ. ಬೇರೆ ಯಾರಿಗಾದ್ರೂ ಅವಕಾಶ ಇದೆಯಾ? ಖಂಡಿತ ಇಲ್ಲ. JDS ಪಕ್ಷ ಸಿದ್ದರಾಮಯ್ಯನವ್ರನ್ನ ಉಚ್ಚಾಟನೆ ಮಾಡಿದ್ದು ಸ್ವಯಂಕೃತ ಅಪರಾಧ. ಇವತ್ತು BJP JDS ನೆರಳಲ್ಲಿದೆ, JDS BJP ಮೊಗ್ಗನಲ್ಲಿದೆ, ಅದರ ಮಡ್ಲಲ್ಲಿದೆ. ಅದು ಯಾವಾಗ ಆಡಿಸುತ್ತೋ ಅವಾಗ ಆಡುತ್ತೆ, ಯಾವಾಗ ಚೂಟುತ್ತೋ ಅವಾಗ ಆಡುತ್ತೆ. ಇದು JDS ಪಕ್ಷದ ಇವತ್ತಿನ ಪರಿಸ್ಥಿತಿ. ಸ್ವಯಂಕೃತ ಅಪರಾಧ. ಸಿದ್ದರಾಮಯ್ಯನವರು ಮತ್ತು ಜನತಾ ಪರಿವಾರದವರು ಇದ್ದಿದ್ರೆ BJP ಪಕ್ಷಕ್ಕೆ ಅವಕಾಶವೇ ಇರ್ತಾ ಇರಲಿಲ್ಲ. ಅವಕಾಶ ಮಾಡಿಕೊಟ್ಟಂಥವ್ರು ಯಾರು? ಕುಮಾರಸ್ವಾಮಿ ಅವರು. 2020 ಸರ್ಕಾರ, ಧರ್ಮಸಿಂಗ್ ಸರ್ಕಾರವನ್ನು ಬೀಳಿಸಿ ಇವತ್ತು BJP ಜೊತೆ ಸೇರಿಕೊಂಡಿದ್ದಕ್ಕೆ ಅದು ಚಿಗುರ್ಕೊಳ್ತು. ಸ್ನೇಹಿತರೆ, ರಾಜಕೀಯ ಅನ್ನೋದಿದೆಯಲ್ಲ, ಅದು
ಒಂಥರ ಕೆಸರಿದ್ದಂಗೆ. ಆ ಕೆಸರಿನಲ್ಲಿ ನಾವು ಕಾಲಿಟ್ಟರೆ ಮುಳುಗೋಗ್ತೀವಿ. ಆದರೆ ಆ ಕೆಸರಿನಲ್ಲಿ ಮುಳುಗೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲದೆ ಜನ ಯಾವ ರೀತಿ ಆಗಿದ್ದಾರೆ ಅಂತಂದರೆ, ಕಾರ್ಯಕರ್ತರುಗಳು ಎಕ್ಸ್ಪೆಷಲಿ ಆ ಪಕ್ಷದ ಪರವಾಗಿ ನಿಂತ್ಕೊಂಡು ಫೈಟ್ ಮಾಡ್ತಾರೆ. ಆದರೆ ಆ ಪಕ್ಷದ ಕಾರ್ಯಕರ್ತರಿಗೆ ಒಂದು ಅಕಾಮಿಡೇಷನ್ ಮಾಡಲಿಕ್ಕೆ ಇವ್ರ ಕೈಗೆ ಬರೋದಿಲ್ಲ. ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ. BJP ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಆ ಕೊಳುಕು ಕಚಡದಲ್ಲಿ ಬಿದ್ದು ಒದ್ದಾಡ್ತೀವಿ ಹೊರತು ಈ ದೇಶ ಮುಖ್ಯ, ನಮಗೆ ಸಿದ್ಧಾಂತ ಮುಖ್ಯ. ನಮ್ಮ ದೇಶಕ್ಕೋಸ್ಕರ ನಾವೇನಾದರೂ ಮಾಡಬೇಕು ಅನ್ನೋ ಸ್ವಲ್ಪನಾದರೂ ಯೋಚನೆ ಮಾಡೋದಾಗಿದ್ದರೆ ಖಂಡಿತವಾಗ್ಲೂ ನಮ್ಮ ದೇಶ ಎಲ್ಲೋ ಇರ್ತಾ ಇತ್ತು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.